ಇದು ನಿಮ್ಮ ಧ್ವನಿ. ಎಷ್ಟು ಜಾಸ್ತಿ ಅಲ್ವಾ? ಹೆಂಗಮ್ಮ ಅವೆಲ್ಲ? ಎಷ್ಟು ಬಳೆ ಇರುತ್ತೆ? ಎಷ್ಟು ಬಳೆ ಇರುತ್ತೆ ಡಿಸೈನಾ? రావమ్మ నీవు చక్కనైన లక్ష్మీదేవి రావమ్మ నీవు చక్కనైన లక్ష్మీదేవి రావమ్మ నీవు అలికి వేసి ముక్కు పెట్టి అందమైన పీట వేసి అలికి వేసి ముక్కు పెట్టి అందమైన పీట వేసి హారుతులెత్తుదము రావమ్మ నీవు హారుతులెత్తుదము రావమ్మ నీవు లక్ష్మీదేవి మా ఇంటికి రావమ్మ నీవు చక్కనైన లక్ష్మీదేవి రావమ్మ నీవు శుక్రవారము నాడు రావమ్మ నీవు చక్కనైన లక్ష్మీదేవి రావమ్మ నీవు చక్కనైన లక్ష్మీదేవి రావమ్మ నీదార్థప్రదాయిని శ్రీమద్వెంకటనాథాయ శ్రీనివాసాయ మంగళం మంగళం కౌసలేంద్రాయ మహనీయ గుణాత్మనే చక్రవర్తి తనూజాయ ಸಾರ್ವಭೌಮಾಯ ಮಂಗಳಂ ಶ್ರೀರಾಮಕೃಷ್ಣ. ನಮಸ್ಕಾರ, ನನ್ನ ಹೆಸರು ಪದ್ಮಾ ಜಗದೀಶ್, ಧರ್ಮಛತ್ರ ರಸ್ತೆ, ಚಿಕ್ಕಬಳ್ಳಾಪುರದಿಂದ. ಶ್ರಾವಣ ಮಾಸ ಅಂದ್ರೇನೆ ಹೆಣ್ಮಕ್ಳಿಗೆ ಒಂದು ಸಂತಸ. ಯಾಕೆ ಅಂದ್ರೆ ಅನೇಕ ಹಬ್ಬಗಳು, ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ಗೌರಿ, ಗಣೇಶ, ಹೀಗೆ ಅನೇಕ ಹಬ್ಬಗಳಿದ್ರೂ ಸಹ ಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಚೆನ್ನಾಗಿ ರೆಡಿ ಆಗಿ, ಒಡವೆಗಳು, ರೇಷ್ಮೆ ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಮುದ್ದಾಗಿ ಸೊಗಸಾಗಿ ರೆಡಿ ಆಗಿ ನಾವು ದೇವ್ರನ್ನ ಪೂಜೆ ಮಾಡ್ತೀವಿ. ಯಾಕೆ ಅಂದ್ರೆ ಲಕ್ಷ್ಮೀ ದೇವಿ ಕೂಡ ಅಲಂಕಾರ ಪ್ರಿಯಳು. ಸೊ ಹಂಗಾಗಿ ನಾವು ಚೆನ್ನಾಗಿ ರೆಡಿಯಾಗಿ ಲಕ್ಷ್ಮೀ ದೇವಿನ ಕಾಯ ಮನಸ ವಾಚ ನಾವು ಪೂಜೆ ಮಾಡಿದಾಗ ಲಕ್ಷ್ಮೀ ದೇವಿ ಖಂಡಿತ ಪ್ರಸನ್ನಳಾಗ್ತಾಳೆ. ಸೊ ಹಂಗಾಗಿ ಎಲ್ರು 2026 ವರಮಹಾಲಕ್ಷ್ಮಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸೋಣ. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು.
शतनामावलिः। ॐ प्रकृतये नमः, ॐ विद्याय नमः, ॐ सर्वभूतहितप्रदाय नमः, ॐ श्रद्धायै नमः, ॐ विभूतये नमः, ॐ सर्वे नमः, ॐ परमात्मिकाय नमः, ॐ वाचाय नमः, ॐ पद्मलाय नमः, ॐ पद्माय नमः, ॐ शुचाय नमः, ॐ स्वाहाय नमः, ॐ सुधाय नमः, ॐ सुधाय नमः, ॐ धन्याय नमः, ॐ हिरण्याय नमः, ॐ लक्ष्मी नमः, ॐ नित्यपुष्पाय नमः, ॐ विभवत्याय नमः, ॐ आदित्याय नमः, ॐ दीप्ताय नमः, त्रिकालज्ञानसम्पन्नाय नमः, ॐ भुवनेश्वरी नमः शरण्ये त्र्यम्बके गौरी नारायणी नमोस्तुते। ॐ भूर्भुवस्वः तत्सवितुर्वरेण्यं भर्गो ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ನಂದಿನಿ ಸಿಂಗ್. ನಾನು ಭಗತ್ ಸಿಂಗ್ ನಗರದಿಂದ. ಸಮಸ್ತ ಕನ್ನಡ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ದನಿಯೊಳಗಿನ ಬೆಳ್ಳೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೋಟೆ ತೇಜದಿ ಹೊಳೆಯುವ ಜನಕರಾಯನ ಕುಮಾರ. ನನ್ನ ಹೆಸರು ಸುಬ್ಬಲಕ್ಷ್ಮಿ. ಈ ದಿನ ಏನು ವಿಶೇಷ ಅಂದರೆ, ನಾಡಿನ ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಯಾಕೆಂದರೆ ಶ್ರಾವಣ ಮಾಸದ ಮೊದಲನೇ ಹಬ್ಬ ಇದು. ತುಂಬ ಗ್ರ್ಯಾಂಡಾಗಿ ಮಾಡೋದು ಅಂದರೆ ಈ ಹಬ್ಬನೇ ಎಲ್ಲರೂ ಮಾಡೋದು. ಎಲ್ಲ ಹೆಣ್ಮಕ್ಳಿಗೂ ಈ ಹಬ್ಬ ಬಂತು ಅಂದರೆ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಲವಲವಿಕೆಯಿಂದ ಹೋಗಿ ಎಲ್ಲ ತರೋದ್ರಿಂದ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಗೌರಿ ಗಣೇಶ ಹಬ್ಬಕ್ಕಿಂತ ತುಂಬ ಇಷ್ಟವಾದ ಹಬ್ಬ ಎಲ್ಲ ಹೆಣ್ಮಕ್ಳಿಗೂ. ಇದನ್ನು ಎಲ್ಲ ಜನತೆಯೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ ಆ ಲಕ್ಷ್ಮೀ ಕಟಾಕ್ಷ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ.